ಮಾಟಮಂತ್ರಗಳ ಕಾಟದಿಂದ ಬಳಲ್ತಾ ಇದ್ರೆ, ಅನಾರೋಗ್ಯ ಸಮಸ್ಯೆ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡ್ತಾ ಇದ್ರೆ, ಸಾಲಬಾಧೆಯಿಂದ ನರಳ್ತಾ ಇದ್ರೆ, ಈ ಎಲ್ಲ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಮಾಂತ್ರಿಕ ಶಕ್ತಿಯಲ್ಲಿ ಪರಿಹಾರ ಸಿಗುತ್ತೆ. ಇಷ್ಟೆಲ್ಲ ಪರಿಹಾರ ನೀಡುವ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆಗೆ ಸ್ವಾಗತ. ನಾನು ವೀಣಾ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯ ಶಾಸ್ತ್ರಜ್ಞರು, ಪೂರ್ವ ಜನ್ಮದ ಚಿಕಿತ್ಸಕರು, ಅಮಾನುಷ ಶಕ್ತಿ ಸಾಧಕರು ಆಗಿರುವಂತ ಶ್ರೀಮತಿ ಕೃಪಾರವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವುದು. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಾಗಿರುವಂಥ ವಿಜಯ ವೀಕ್ಷಕರಿಗೂ ಸ್ವಾಗತ ಅಂತ ಹೇಳ್ತಾ, ಹಾಗೆ ನನ್ನೆಲ್ಲ ಪ್ರೀತಿಯ ಗುರುವರಿಯರನ್ನು, ಮಾತೃದೇವತೆಯನ್ನು ಹೊಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಮೇಡಮ್. ಗುರುಜಿನು ಕಳೆದ ಸಂಚಿಕೆಯಲ್ಲಿ ನೀವು ಸ್ತಂಭನದ ವಿಧಗಳು ಮತ್ತು ಅದರಿಂದ ಆಗೋ ತೊಂದರೆಗಳ ಬಗ್ಗೆ ಹೇಳಿದ್ರಿ. ಇವತ್ತಿನ ಸಂಚಿಕೆಯಲ್ಲಿ ಅದೇ ರೀತಿ ಆಗಿರುವ ಟಾಪಿಕ್ ಆಗಿರುವಂತಹ ವಿದ್ವೇಷಣ ಅಂದ್ರೆ ಏನು ಅಂತ ವೀಕ್ಷಕರಿಗೆ ತಿಳಿಸಿಕೊಡಿ. ಎಲ್ಲ ವೀಕ್ಷಕರಿಗೆ ನಮಸ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂದರೆ ವಿದ್ವೇಷಣೆ ಅಂತ. ಅಂದರೆ ನಾವು ಮಾಟ ಮಂತ್ರಗಳಲ್ಲಿ ಅಂತ ಬಂದಾಗ, ಕೃತ್ಯ ದೋಷಗಳಲ್ಲಿ ಅಂತ ತಗೊಂಡಾಗ ಷಟ್ಕರ್ಮಗಳು ಅಂತ ಹೇಳ್ತೀವಿ. ಅದರಲ್ಲಿ ವಿದ್ವೇಷಣೆಯು ಒಂದು ಹೆಸರಿನಿಂದ ಕೂಡಲ್ಪಡುತ್ತೆ ವೀಕ್ಷಕರೇ. ಯಾಕಂದರೆ ಇದೆಲ್ಲ ಕೆಲವೆಲ್ಲ ತುಂಬ ನಾವು ತರಗತಿಯಲ್ಲಿ ತುಂಬ ಡೆಪ್ತಾಗಿ ಮಾಡುವಂಥದ್ದು. ಕಾರಣಾಂತರದಿಂದ ಒಂದು ಸಮಯದ ಅವಕಾಶ ನಮಗೆ ಏನಿರುತ್ತೋ ಅದರಲ್ಲಿ ಮಾತ್ರ ಸಣ್ಣ ಸಣ್ಣದಾಗಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ವಿದ್ವೇಷಣೆ ಅಂತಂದಾಗ ಸಂಬಂಧಗಳ ನಡುವೆ ಒಂದು ತೊಂದರೆಗಳನ್ನು ಮಾಡುವಂಥದ್ದು ಅಂತ. ಸಂಬಂಧ ಅಂದಾಗ ಇಬ್ಬರ ನಡುವೆ, ಇಬ್ಬರು ತುಂಬ ಚೆನ್ನಾಗಿರ್ತಾರೆ ಅಂತಲೇ ಈ ಇಬ್ಬರ ನಡುವೆ ಮಾಡುವಂತಹ ಒಂದು ಪ್ರಯೋಗಕ್ಕೆ ವಿದ್ವೇಷಣೆ ಅಂತ ಹೇಳ್ತಾರೆ. ಬರೀ ಇದು ಸಂಬಂಧಗಳಲ್ಲಿ ಮಾಡುವಂಥದ್ದು ಅಂತ. ಸೊ ನೋಡಿ, ಸಂಬಂಧಗಳು ಅಂತ ತಗೊಂಡಾಗ ಒಂದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ಅಥವಾ ಒಂದು ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಅಥವಾ ಅಕ್ಕ ತಂಗಿ ಸಂಬಂಧ ಆಗಿರ್ಬೋದು. ಹಾಗೆಯೇ ಒಂದು ಆಫೀಸಲ್ಲಿ ಬಂದು ಒಂದು ಏನು ಬಾಸ್ ಆಗಿರ್ಬೋದು, ಆ ಬಾಸ್ ಜೊತೆ ಯಾರು ಪರ್ಸನಲ್ PA ಇರ್ತಾರೆ ಅವರಾಗಿರ್ಬೋದು. ಈ ಥರ ಸಂಬಂಧಗಳ ನಡುವೆ ಒಂದು ಕ್ರಿಯೆಯನ್ನು ಮಾಡುವಂಥದ್ದು ಅಂತ. ಈ ಸಂಬಂಧಗಳ ನಡುವೆ ಕ್ರಿಯೆಯನ್ನು ಮಾಡುವಂತಹ ಅಂದರೆ ತೊಂದರೆ ಮಾಡುವಂಥದ್ದಕ್ಕೆ ವಿದ್ವೇಷಣೆ ಅಂತ ಹೇಳ್ತಾರೆ. ನಮ್ಮ ಒಂದು ಅಥರ್ವಣ ವೇದದಲ್ಲಿ ವಿದ್ವೇಷಣಕ್ಕೆ ಎಕ್ಸ್ಪ್ಲೇಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಸಂಬಂಧಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತಂದಾಗ, ಹಿಂದಿನ ಎಪಿಸೋಡಲ್ಲಿ ನಾನು ಹೇಳಿದೆ, ಪ್ರೇತಾತ್ಮ ಆಗಿರ್ಬೋದು ಅಥವಾ ಯಾವುದಾದ್ರು ಶಕ್ತಿ ನಮ್ಮ ದೇಹಕ್ಕೆ ಸೇರಿದಾಗ ತೊಂದರೆಗಳಾಗುತ್ತದೆ ಅಂತಂತ. ಅದೇ ಥರದಲ್ಲಿ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಇದೊಂದು ಹೆಣ್ಣು ಅಂತಲೇ ಅಂದ್ಕೊಳ್ಳಿ. ಸೊ ಇದಕ್ಕೆ ಯಾರೋ ಪ್ರಯೋಗಗಳು ಮಾಡಿದ್ರು ಅಂತ ಅಂದ್ಕೊಳ್ಳಿ. ಈ ಹೆಣ್ಣಿನ ಮೇಲೆ ಪ್ರಯೋಗ ಮಾಡಿದಾಗ ಇವಳು ಮದುವೆ ಆಗಿದ್ದಾಳೆ, ಇನ್ನೊಂದು ಗಂಡ ಇದ್ದಾನೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ಗೊಂಬೆ ತಂದಿಲ್ಲ ನಾನು, ಅನ್ಯಥಾ ಭಾವಿಸಬೇಡಿ. ಸೊ ಅದರಲ್ಲಿ ಬಂದು ಗಂಡ ಇರ್ತಾರೆ. ಆ ಗಂಡ ಹೆಂಡತಿಯ ನಡುವೆನೇ ವಿದ್ವೇಷಣೆ ಪ್ರಯೋಗಗಳು ಮಾಡಿದಾಗ ಗಂಡ ಹೆಂಡತಿಯರು ದೂರ ಆಗೋದು, ಅಥವಾ ಇವರ ಸಂಸಾರಗಳು ಎಷ್ಟು ಚೆನ್ನಾಗಿದೆ ಅಲ್ವಾ, ಇವ್ರ ಸಂಬಂಧಗಳು ಎಷ್ಟು ಚೆನ್ನಾಗಿದೆ ಅಲ್ವಾ, ನಾವ್ಯಾಕೆ ಇವ್ರಿಗೆ ಅಂದರೆ ಯಾಕೆ ಆ ಥರ ಮಾಡ್ತಾರೆ ಅಂದರೆ, ಕೆಲವರಿಗೆ ಕಣ್ಣೂರಿ ಇರುತ್ತದೆ. ಕಣ್ಣೂರಿ ಅಂದರೆ ತನಗೆ ಸಿಗದೇ ಇರುವಂಥ ಜೀವನ ಅವರಿಗೆ ಸಿಕ್ಕಿದೆ ಅಲ್ಲ ಅನ್ನೋದು ಒಂದು ಕಡೆ ಇರುತ್ತೆ. ಒಂದು ಎರಡನೇದಾಗಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಇರುತ್ತೆ. ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಕರ್ಮ ಸಿದ್ಧಾಂತ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದರೆ ಹಿಂದಿನ ಜನ್ಮದಲ್ಲಿ ಈ ಹೆಣ್ಣೇನಾದರೂ ಬೇರೆ ಯಾವುದೋ ಗಂಡ ಹೆಂಡತಿನ ದೂರ ಮಾಡಿತ್ತು ಅಂದರೆ, ಈ ಜನ್ಮದಲ್ಲಿ ಅವರು ಬೇರೆ ಮಾಂತ್ರಿಕ ಬಾಧೆಯಿಂದನೋ ಅಥವಾ ಯಾವುದಾದ್ರೂ ಪ್ರೇತಾತ್ಮ ಎಂಟ್ರಿ ಆಗಿರೋದ್ರಿಂದ ಅವರು ಆ ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ವಿದ್ವೇಷಣ ಒಂದು ಪ್ರಯೋಗ ಆದಾಗ ಇವರು ಅನುಭವಿಸಬೇಕಾಗುತ್ತೆ. ಸೊ ಇವ್ರ ಮೇಲೆ ಏನಾದರೂ ಒಂದು ವಿದ್ವೇಷಣ ಅಥವಾ ಯಾರೋ ಗಂಡ ಹೆಂಡತಿನ ದೂರ ಮಾಡಬೇಕು ಅಂತ ಅಂದ್ಕೊಂಡು ಈ ಪ್ರಯೋಗ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿರೋ ಗಂಡ ಹೆಂಡ್ತಿರು ಅಂದರೆ, ಯಾರೋ ಒಬ್ಬರು ಇವ್ರ ಮನೆಗೆ ಬಂದು ಹೋಗ್ತಾರೆ ಅಂತಲೇ ಅಂದ್ಕೊಳ್ಳಿ. ಅವರು ಬಂದು ಹೋದ ನಂತರ ಇವ್ರ ಮನೇಲಿ ಜಗಳ ಶುರುವಾಗ್ಬಿಡುತ್ತೆ. ಅಥವಾ ಯಾವಾಗ ಶುರುವಾಗುತ್ತೆ ಅಂದರೆ, ಕೆಲವೊಂದೊಂದು ಸಂದರ್ಭದಲ್ಲಿ ಯಾವ ವ್ಯಕ್ತಿಯು ಮಾಡಿಸಿರ್ತಾರೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸು. ಅಂದರೆ ಕ್ಲೈಂಟ್ಸ್ಗಳು ಬಂದಾಗ ನಮ್ಮ ಹತ್ರ ಹೇಳ್ತಾರೆ, ಮೇಡಮ್ ಅಂಥವ್ರು ಬಂದು ಹೋದ್ಮೇಲೆ ನಮ್ಮ ಮನೇಲಿ ಜಗಳ ಆಗುತ್ತೆ ಮೇಡಮ್, ನಮ್ಮ ಗಂಡ ಹೆಂಡ್ತಿರಿಗೆ ನಾವು ತುಂಬ ಚೆನ್ನಾಗಿದ್ದೀವಿ, ಯಾಕೋ ಈ ಥರ ಆಗ್ತಾ ಇದೆ ಅಂದಾಗ ನಾವು ಅರ್ಥ ಮಾಡ್ಕೋಬೇಕು. ಕಣ್ದೃಷ್ಟಿ ಆಗಿರಬೇಕು, ಇಲ್ಲದಿದ್ದರೆ ಬೇರೆಯವರು ಯಾರೋ ಮಾಂತ್ರಿಕ ಪ್ರಯೋಗ ನಮ್ಮ ಮೇಲೆ ಮಾಡಿರಬೇಕು, ಅಥವಾ ಯಾವುದೋ ನೆಗೆಟಿವ್ ಎನರ್ಜಿ ಎಂಟ್ರ್ ಆದಾಗ ಈ ಥರ ತೊಂದರೆಗಳಾಗುತ್ತೆ ಅಂತ. ಸೊ ಈ ಹೆಣ್ಣಿಗೆ ಏನಾದರೂ ಅವ್ರು ಯಾರಾದರೂ ಬಂದು ಹೋದ್ಮೇಲೆ ಇವ್ರಿಗೆ ಒಂಥರ ಕೋಪ ಬರುವಂಥದ್ದು, ತುಂಬ ಇವ್ರ ದೇಹ ಒಂಥರ ಬಿಸಿಯಾಗುವಂಥದ್ದು. ಅವ್ರನ್ನ ಆ್ಯಕ್ಚುಲಿ ಈ ದೇಹಕ್ಕೆ ಆ ಥರ ಆಗ್ತಾ ಇರಲ್ಲ, ಒಳಗಡೆ ಇರೋ ಯಾವುದೋ ಒಂದು ತೊಂದರೆ ಮಾಡಿರ್ತಾರಲ್ಲ ಈ ಯಾರಾದರೂ. ಯಾಕಂದರೆ ಈಗ ಗಂಡ ಅಂತ ಹೇಳಿದಾಗ ಇವ್ರ ಕಡೆಯವರು ಬರ್ತಾರೆ, ಹೆಂಡತಿ ಅಂದಾಗ ಇವ್ರ ಕಡೆಯವರು ಬರ್ತಾರೆ, ಎರಡೂ ಕಡೆಯವರು ಬರ್ತಾರೆ. ಅವ್ರು ಕಂಡ್ರೆ ಇವ್ರಿಗಾಗಬಾರ್ದು, ಇವ್ರು ಕಂಡ್ರೆ ಅವ್ರ ಫ್ಯಾಮಿಲಿಗಳಾಗಬಾರ್ದು ಅಂತ ಕೆಲವ್ರು ಮಾಡ್ತಾರೆ. ಇನ್ನೂ ಒಂದು, ಅತ್ತೆ ಸೊಸೆನ ಕಂಡ್ರೆ ಆಗಲ್ಲ, ಸೊಸೆಗೆ ಅತ್ತೆನ ಕಂಡ್ರೆ ಆಗಲ್ಲ. ಅದು ಕಾಮನ್ ಆಗಿ ಎಲ್ಲ ಕಡೆ ಇರುವಂಥದ್ದು. ಹೇಳ್ತಾರೆ, ಅಯ್ಯೋ ನಾನು ಚೆನ್ನಾಗೇ ಇದ್ದೀನಿ, ನನ್ನ ಸೊಸೆ ಸರಿ ಇಲ್ಲ ಅಂತ. ಅತ್ತೆ ಹೇಳ್ತಾಳೆ, ಅಲ್ಲ ಸೊಸೆ ಹೇಳ್ತಾರೆ ನಾನು ಸರಿ ಇದ್ದೀನಿ, ನಮ್ಮ ಅತ್ತೆ ಸರಿ ಇಲ್ಲ ಅಂತ ಹೇಳಿ ಗಂಡಸರಿಗೆ ತೊಂದರೆಗಳು ಮಾಡುವಂಥದ್ದು
ಕಾಮನ್ ಆಗಿದೆ ಅಲ್ಲ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ನೋಡುವಂತಹ ಸಮಸ್ಯೆಗಳೇ. ಆಗ ಅತ್ತೆ ಏನು ಮಾಡಿಬಿಡೋದು, ತಡಿಯವರು ಗಂಡ ಹೆಂಡ್ತಿರು ಇಬ್ಬರನ್ನೂ ಏನಾದ್ರು ದೂರ ಮಾಡಬೇಕು. ಈಗ ಕಾಮನ್ ಆಗಿ ಲವ್ ಮ್ಯಾರೇಜಸ್ಗಳಾಗುತ್ತೆ ಅಂದ್ಕೊಳ್ಳಿ. ಆ ಲವ್ ಮ್ಯಾರೇಜ್ಗಳಾದಾಗ ಏನಾಗ್ಬಿಡ್ತಾರೆ, ಅತ್ತೆನೇ ಮಾಡಿಸ್ಬಿಡ್ತಾರೆ, ಹೋಗಿ ನನ್ನ ಮಗ ಇವಳನ್ನ ಮಾಡ್ಕೊಂಬಂದಿದ್ದಾನಲ್ಲ, ತಡಿ ಇವ್ರಿಬ್ಬರನ್ನ ದೂರ ಮಾಡಬೇಕು ಅಂತ. ಹಾಗೇನೆ ಕೆಲವೊಂದೊಂದು ಸಂದರ್ಭದಲ್ಲಿ ಈ ಹುಡುಗಿ ಅಂತ ಅಂದ್ಕೊಳ್ಳಿ, ಈ ಹೆಣ್ಣು ಅಂದ್ಕೊಳ್ಳಿ, ಈ ಹೆಣ್ಣಿನ ಕಡೆಯವರೇ ಅವನು ಯಾವುದೋ ಬೇರೆ ಜಾತಿಯವನ್ನ ಮಾಡ್ಕೊಂಬಂದಿದ್ದಾನೆ, ತಡಿ ಇವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅಥವಾ ಇವರಿಬ್ಬರನ್ನ ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು ಇವೆಲ್ಲ ನಡೆಯುತ್ತೆ ವೀಕ್ಷಕರೇ. ನಗ್ತಾ ಇದ್ದೀನಿ ಅಂತ ಅನ್ಯಥಾ ಭಾವಿಸ್ಬೇಡಿ. ಯಾಕೆಂದರೆ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬರೋರು ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಮೇಡಮ್ ತುಂಬ ಚೆನ್ನಾಗಿದೆ ಮದುವೆಗೆ 6 ತಿಂಗಳು ವರ್ಷ ಅಂತ. ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತೀನಿ, ಯಾವ ಧರ್ಮದವ್ರನ್ನೇ ಮದುವೆ ಆಗಲಿ, ಯಾರೇ ಮದುವೆ ಆಗಲಿ, ಅದು ನಮ್ಮ ಹಿಂದಿನ ಜನ್ಮದ ಕರ್ಮ ಒಂದು. ಎರಡನೇದಾಗಿ ಬಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ನಮ್ಮ ಅಂದರೆ ಗಂಡನ ಕಡೆ ಸಂಬಂಧನೂ ಬಿಡಬಾರ್ದು, ಹೆಂಡತಿಯ ಮನೆ ಕಡೆನೂ ಸಂಬಂಧಗಳನ್ನ ನಾವು ಬಿಡಬಾರ್ದು. ಯಾಕಂದರೆ ನಾವು ಎರಡೂ ಕಡೆ ಮ್ಯೂಚುವಲ್ ಆಗಿ ಹೋಗ್ತಾ ಇದ್ದಾಗ ತಪ್ಪುಗಳನ್ನು ಮಾಡಿದಾಗ ಗಂಡನ ಕಡೆಯವರು ಹೇಳ್ತಾರೆ, ಹೆಣ್ಣಿನ ಕಡೆಯವರು ಹೇಳ್ತಾರೆ. ಸೊ ನಾವು ಅದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದು ಸರಿಯಾದ ದಾರಿಲಿ ಅಥವಾ ನಮ್ಮ ಮಕ್ಕಳನ್ನ ಒಳ್ಳೆಯ ಪಥದಲ್ಲಿ ನಾವು ನಡ್ಸೋಕ್ಕೆ ಒಂದು ಕಾರಣ ಆಗುತ್ತೆ. ಹಾಗಾಗಿ ವಿದ್ವೇಷಣ ಪ್ರಯೋಗ ಅಂತಂದಾಗ ಬರೀ ಗಂಡ ಹೆಂಡತಿಯರು ಮಾತ್ರ ಅಂತ ಅನ್ಕೋಬಿಡಿ ವೀಕ್ಷಕರೇ. ಇನ್ನು ಬಂದು ಅಕ್ಕ ತಂಗಿಯರು ತುಂಬ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಳ್ಳಿ. ಈಗ ನಾನು ನನ್ನ ತಂಗಿ ಚೆನ್ನಾಗಿದ್ದು ಅಂತ ಅಂದ್ಕೊಳ್ಳಿ, ನನಗೂ ತಂಗಿ ಇದ್ದಾಳೆ, ತಮ್ಮನೂ ಇದ್ದಾನೆ. ಈಗ ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ಅಂದ್ಬಿಟ್ಟು ಬೇರೆಯವರು ಯಾರೋ ಒಂದು ಹುಳಿ ಹಿಂಡ್ಬಿಡೋದು, ಅವ್ರಿಗೇನೋ ಹೇಳ್ಕೊಟ್ಬಿಡೋದು, ನಮಗೇನೋ ಹೇಳ್ಕೊಟ್ಟು ನಾವು ಕೇಳದೇ ಇದ್ದಂಥ ಸಂದರ್ಭದಲ್ಲಿ ಆ ಬಾಂಡಿಂಗ್ ತುಂಬ ಚೆನ್ನಾಗಿದ್ದೆ ಅಂತ ಸಂದರ್ಭದಲ್ಲಿ ಎಲ್ಲೋ ಕೂತ್ಕೊಂಡು ಇವರು ಈ ಥರ ವಿದ್ವೇಷಣ ಪ್ರಯೋಗವನ್ನು ಮಾಡಿಬಿಡ್ತಾರೆ. ಸೊ ಈ ಥರ ಇದೆ, ಎಲ್ಲೋ ಇರುವಂಥ ವ್ಯಕ್ತಿಯ ಮೇಲೇನೂ ವಿದ್ವೇಷಣ ಪ್ರಯೋಗ. ಬರೀ ಪ್ರೇತಾತ್ಮವನ್ನು ಸೇರಿಸೋದು ಮಾತ್ರ ಅಲ್ಲ, ಈ ಥರ ಯಂತ್ರಗಳ ಮುಖಾಂತರ ಮಂತ್ರಗಳ ಮುಖಾಂತರನೂ ಮಾಡ್ಬೋದು ಅಂತ ನಮ್ಮ ಇದ್ರೆ ಅದನ್ನು ಕೊಟ್ಟಿರೋದು ಒಳ್ಳೆ ಕಾರ್ಯಕ್ಕಾಗಿ. ಆದರೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ, ಎಲ್ಲ ನಾವು ಬೇಡದಿರುವಂಥ ಕಾರ್ಯಗಳಿಗೆ ಉಪಯೋಗಿಸ್ತೀವಿ. ಹಾಗೆ ಅಕ್ಕ ತಂಗಿಯರನ್ನು ದೂರ ಮಾಡುವಂಥದ್ದು ಅಂತ. ಇನ್ನು ನನಗೆ ತಮ್ಮನೂ ಒಬ್ಬ ಇದ್ದಾನೆ. ನಿಜ ಹೇಳಬೇಕು ಅಂದರೆ ನಾವು 3 ಜನ, ತಂಗಿಯೊಬ್ಳು ತಮ್ಮ ಒಬ್ಬಳು. ಹಾಗೆ ನನ್ನ ತಮ್ಮ ನನ್ನ ಜೊತೆ ಚೆನ್ನಾಗಿದ್ದಾನೆ ಅಂತಲೇ ಅಂದ್ಕೊಳ್ಳಿ. ಬೇರೆಯೊಬ್ರು ಯಾರೋ ಏನು ಮಾಡಿಬಿಡ್ತಾರೆ, ಅವ್ರ ಅಕ್ಕ ತಮ್ಮ ತುಂಬ ಚೆನ್ನಾಗಿದ್ದಾರಲ್ಲ, ಹೇಗಾದರೂ ಮಾಡಿ ಇವ್ರನ್ನ ಬ್ರೇಕ್ ಮಾಡಬೇಕು ಅಥವಾ ಹೇಗಾದರೂ ಮಾಡಿ ಇವ್ರನ್ನ ಹೊಡಿಬೇಕು, ಅಂದರೆ ಇವರಿಬ್ಬರು ಸಂಬಂಧಗಳು ಚೆನ್ನಾಗಿರಬಾರ್ದು ಅಂತೇಳಿ ಒಂದು ದೂರದಲ್ಲೇ ನಿಂತು ವಿದ್ವೇಷಣೆ ಮಾಡುವಂಥದ್ದು ಇದೆ. ಸೊ ಈ ಥರ ಎಲ್ಲ ಕ್ರಿಯೆಗಳನ್ನ ಮಾಡಿದವರು ನನ್ನ ಹತ್ರ ಬರ್ತಾರೆ. ಸೊ ಇದಕ್ಕೆ ಹಲವಾರು ಪರಿಹಾರಗಳನ್ನು ನಾನು ಕೊಟ್ಟಿದ್ದೀನಿ. ಇದನ್ನು ನಾನೇನು ಹೇಳಬೇಕು ಅಂತಿಲ್ಲ, ಯಾಕಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಆಗುವಂತಹ ತೊಂದರೆಗಳು. ಹಾಗೆ ಇನ್ನೂ ನೋಡ್ಬೋದು, ಫ್ರೆಂಡ್ಸ್ಗಳನ್ನು ನೀವು ನೋಡ್ಬೋದು. ಫ್ರೆಂಡ್ಸ್ ಅಂತ ತಗೊಂಡಾಗ ಫ್ರೆಂಡ್ಸ್ಗಳ ಮನೆಯಲ್ಲೂ ಅದೇ ಥರನೇ ಆಗ್ತಾ ಇರುತ್ತೆ. ತುಂಬ ಚೆನ್ನಾಗಿರ್ತಾರೆ ಆ ಫ್ರೆಂಡ್ಸು 6 ವರ್ಷ 7 ವರ್ಷದಿಂದ. ಇವರಿಬ್ಬರು ತುಂಬ ಗುಟ್ಟಾಗಿ ಇವರ ತೊಂದರೆಗಳು ಇವ್ರು ಅವ್ರಿಗೆ ಹೇಳೋದು ಇವ್ರಿಗೆ ಹೇಳ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಅಂಥ ಸಂದರ್ಭದಲ್ಲಿ ಅವ್ರು ನನ್ನ ಜೊತೆ ಹೇಳ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಗಾದರೂ ಮಾಡಿ ಅವರಿಬ್ಬರನ್ನು ಬೇರೆ ಮಾಡಿಬಿಟ್ಟು ಇವ್ರು ತಮ್ಮ ಕಾರ್ಯ ಸಾಧಿಸ್ಕೊಳ್ಳೋಕೆ ಅಂದ್ಬಿಟ್ಟು ಇವರಲ್ಲಿ ಒಬ್ಬರನ್ನ ಬೇರೆ ಮಾಡುವಂಥದ್ದು, ಈ ಥರ ಸ್ನೇಹಿತರನ್ನು ಬೇರೆ ಮಾಡುವಂಥದ್ದು ಇರುತ್ತೆ. ಹಾಗೆ ಕೆಲವೊಂದೊಂದು ಸತಿ ಪಾರ್ಟ್ನರ್ಶಿಪ್ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾವುದೋ ಒಂದು ಸಂಸ್ಥೆಗಳು ಒಂದು 4 ಜನ 5 ಜನ 3 ಜನ ಅಂತೇಳ್ಬಿಟ್ಟು ಒಂದು ಸಂಸ್ಥೆ ನಡೆಸ್ತಾ ಇರ್ತಾರೆ. ಆ ಸಂಸ್ಥೆ ನಡೆಸ್ತಾ ಇರಬೇಕಾದ್ರೂ ಅಷ್ಟೇನೆ ಅವನು ಇವನು ತುಂಬ ಚೆನ್ನಾಗಿದ್ದಾರಲ್ಲೋ ಪಾರ್ಟ್ನರ್ಶಿಪ್ಪಲ್ಲಿ ಇವರಿಬ್ಬರು ಮಧ್ಯೆ ಏನಾದರೂ ತಂದು ಬಿಟ್ಟುಬಿಟ್ಟು ನಾನು ಅವ್ರ ಮಧ್ಯಭಾಗದಲ್ಲಿ ಹೋಗಿ ಎಂಟ್ರ್ ಆಗಬೇಕು ಅಂತ ಕೆಲವ್ರದ್ದು ಆಲೋಚನೆಗಳಿರುತ್ತೆ. ಯಾಕೆಂದರೆ ಕೆಲವರು ತೋರಿಸ್ಕೊಳ್ಳಲ್ಲ, ತುಂಬ ಕೆಟ್ಟದಾಗಿ ಆಲೋಚನೆ ಮಾಡಿ ಅದನ್ನು ಪ್ರಯೋಗಗಳ ಮುಖಾಂತರ ಮಾಂತ್ರಿಕರ ಮುಖಾಂತರ ಹೋಗಿ ಪ್ರಯೋಗಗಳನ್ನ ಮಾಡಿಸ್ತಾರೆ. ಹಾಗಾಗಿ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು ಅಥವಾ ಒಂದು ಪರ್ಸನಲ್ ವ್ಯಕ್ತಿಗಳಂದ್ರೆ ತುಂಬ ಇಷ್ಟಪಡುವಂಥ ವ್ಯಕ್ತಿಗಳ ಮೇಲೇನೂ ಈ ಪ್ರಯೋಗವನ್ನು ಮಾಡ್ತಾರೆ ವೀಕ್ಷಕರೇ. ಗುರುಜಿ ಮತ್ತಷ್ಟು ಮಾತನಾಡೋಣ, ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ಇಚ್ಛೆ ಇದ್ದಲ್ಲಿ, ಜೊತೆಗೆ ಕನ್ಸಲ್ಟೇಷನ್ ಮಾಡಬೇಕು ಅಂತ ಆಸೆ ಇದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತ ಅಡ್ರೆಸ್ಗೆ ಹೋಗಿ ಭೇಟಿ ಮಾಡಬಹುದು. ಜೊತೆಗೆ ಅವರು ತರಗತಿಗಳನ್ನ ಕೂಡ ಹ್ಯಾಂಡಲ್ ಮಾಡ್ತಿದ್ದಾರೆ, ನೀವು ಕೂಡ ಅಟೆಂಡ್ ಮಾಡಬಹುದು. ಈ ಕಾರ್ಯಕ್ರಮವನ್ನ ಟಿವಿಯಲ್ಲಿ ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ದಲ್ಲಿ ಯೂಟ್ಯೂಬ್ಗೆ ಹೋಗಿ ನೋಡಬಹುದು. ಗುರುಜಿನು ವಿದ್ವೇಷಣೆಯನ್ನ ಯಾವ ಸಂದರ್ಭದಲ್ಲಿ ಎಲ್ಲಿ ಹೇಗೆ ಪ್ರಯೋಗ ಮಾಡ್ತಾರೆ ಅಂತ? ಈ ವಿದ್ವೇಷಣ ಪ್ರಯೋಗವನ್ನು ನಾನು ಹೇಳಿದೆ, ಅಂದರೆ ಯಾರು ತುಂಬ ಚೆನ್ನಾಗಿರ್ತಾರೆ, ಅಕ್ಕ ತಂಗಿ ಆಗಿರ್ಬೋದು, ಗಂಡ ಹೆಂಡತಿಯರಾಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಒಂದು ಬಾಸ್ ಆಗಿರ್ಬೋದು, ಇವರು ತುಂಬ ಚೆನ್ನಾಗಿ ಅವರ ಸಂಬಂಧಗಳನ್ನ ಇಟ್ಕೊಂಡಿದ್ದಾಗ ಇಂಥವರ ಮೇಲೆ ಪ್ರಯೋಗ ಅಂತ ಅಂದಾಗ ಈಗ ನೀವು ಎಕ್ಸಾಂಪಲ್ಸ್ ನೋಡ್ಬೋದು. ಯಾವುದೋ ಒಂದು ಇದೊಂದು ಹುಡುಗಿ ಅಂತ ಅಂದ್ಕೊಳ್ಳಿ, ಈ ಹುಡುಗಿನ ಯಾರೋ ಒಂದು ಹುಡುಗ ಮದುವೆ ಮಾಡ್ಕೋಬೇಕು ಅಂತ ಇರ್ತಾನೆ ಅಂತ ಅಂದ್ಕೊಳ್ಳಿ. ಕಾರಣಾಂತರದಿಂದ ಬಿಟ್ಟು ಹೋಗಿರ್ತಾರೆ, ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಆ ಹುಡುಗ ಆಗಿರ್ಬೋದು ಅಥವಾ ಹುಡುಗನ ಕಡೆಯವರಾಗಿರ್ಬೋದು ಏನು ಮಾಡ್ತಾರೆ, ಇವಳು ಚೆನ್ನಾಗಿರಬಾರ್ದು,
ನನ್ನ ಮಗನ ಬಿಟ್ಟು ಹೋಗಿದ್ದಾಳಲ್ಲ ಅಥವಾ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ಇವಳಿಗೆ ಏನಾದರೂ ತೊಂದರೆ ಆಗಬೇಕು, ಇವಳು ಮದುವೆ ಮಾಡಿಕೊಂಡ್ರು ಬೇರೆ ಯಾವುದೋ ಕಾರಣದಿಂದ ಆ ಗಂಡನಿಂದ ಅವನು ಸಪ್ರೇಟ್ ಆಗಬೇಕು ಅಂತ ಹೇಳ್ಬಿಟ್ಟು ಕೆಲವರು ಮಾಡಿಸ್ತಾರೆ. ಈ ಥರ ಕೇಸಸ್ಸು ನನ್ನ ಹತ್ರ ಬಂದಿದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಹಾಗೆ ಇನ್ನೊಂದು ಏನಂದರೆ ಆಸ್ತಿಯ ವಿಚಾರವಾಗಿ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಅಂತ ತೊಗೊಂಡಾಗ ಅಥವಾ ಎರಡೂ ಫ್ಯಾಮಿಲಿಗಳು ಅದು ಗಂಡನ ಕಡೆ ಆಗಿರ್ಬೋದು ಅಥವಾ ಹೆಂಡತಿ ಕಡೆ ಆಗಿರ್ಬೋದು, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಯಾವುದೋ ಒಂದು ಪ್ರಾಪರ್ಟಿನ ಡಿವೈಡ್ ಮಾಡ್ಕೋತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಪ್ರಾಪರ್ಟಿನ ಡಿವೈಡ್ ಮಾಡ್ಕೋತಾ ಇರಬೇಕಾದ್ರೆ ಬೇರೆ ಇನ್ನು 4 ಜನಕ್ಕೆ ನಾವು ಹೇಳ್ತಾರಲ್ಲ ವಿಷಯ, ನಾವು ಎರಡೂ ಕಡೆಯವರು ಸೇರಿ ನಾವು ಡಿವೈಡ್ ಮಾಡ್ಕೋತಾ ಇದ್ದೀವಿ ಅಂದಾಗ ಬೇರೆಯವ್ರು ಯಾರು ಹೇಗಾದರೂ ಮಾಡಿ ಅದನ್ನು ತಡಿಬೇಕು ಅಂತ ತಡೆಯೋದು ಅಂತಂದರೆ ಕೆಲವೊಂದು ಸತಿ ಸ್ತಂಭನ ಕ್ರಿಯೆನೂ ಮಾಡ್ತಾರೆ. ಇನ್ನೊಂದೇನೆಂದರೆ ವಿದ್ವೇಷಣೆ. ಯಾಕಂದರೆ ಇಬ್ಬರು ಮಧ್ಯೆನೂ ದ್ವೇಷ ಬಂದ್ಬಿಡ್ಲಿ, ಈ ಕಡೆ ಅವ್ರಿಗೂ ಆಸ್ತಿ ಸಿಗೋದು ಬೇಡ, ಈ ಕಡೆ ಇವ್ರಿಗೂ ಆಸ್ತಿ ಸಿಗೋದು ಬೇಡ ಅಂತ. ಕೆಲವೆಲ್ಲ ನೀವು ಟಿ ವಿಲಿ ನೋಡಿರ್ತೀರಿ, ಫಿಲಮಲ್ಲಿ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇರಬೇಕಾದ್ರೆ ಯಾವುದಾದ್ರು ಅವ್ರ ಕಡೆಯವರು ಕಿತ್ತಾಡೋದು, ಸೊ ಇವ್ರ ಕಡೆಯವರು ಕಿತ್ತಾಡುವಂಥದ್ದು ಅಂತ. ಸೊ ಇದೆಲ್ಲವೂ ನಮ್ಮ ನಿಜನಿತ್ಯ ಜೀವನದಲ್ಲಿ ಬರುವಂತಹ ಒಂದು ಕ್ರಿಯೆಗಳೇ. ಕೆಲವೊಂದು ಸತಿ ಅದನ್ನು ನಾವು ನೋಡಬೇಕಾಗುತ್ತೆ. ಇವರು ಮಾನಸಿಕವಾಗಿ ಮಾಡ್ತಾ ಇದ್ದಾರೆ. ಕೆಲವೊಂದೊಂದು ಸತಿ ಯಾರು ಚಾಡಿ ಮಾತು ಇರೋದಿಲ್ಲ ಅಥವಾ ವಿದ್ವೇಷಣ ಪ್ರಯೋಗನೂ ಆಗಿರಲ್ಲ, ಸ್ತಂಭನೂ ಆಗಿರಲ್ಲ. ಕೆಲವೊಂದೊಂದು ಸತಿ ತಮ್ಮ ಅಹಮ್ಮಿಂದ ಅಥವಾ ನಾವು ಏನು ಈಗೋ ಅಂತ ಏನು ಹೇಳ್ತೀವಿ, ನಂದೇ ನಡಿಬೇಕು, ನಾನೇ ನಡಿಬೇಕು ಅಂತಂದಾಗಲೂ ಕೆಲವರು ಮಾಡ್ತಾರೆ. ಹಾಗೇನೇ ಕೆಲವೊಂದೊಂದು ಸತಿ ಹಿಂದಿನ ಜನ್ಮದ್ದು ಅಂತ ನಾನು ಹೇಳಿದೆ. ಹಿಂದಿನ ಜನ್ಮದಲ್ಲಿ ನಾವು ಯಾರನ್ನಾದ್ರೂ ಗಂಡ ಹೆಂಡತಿ ಬೇರೆ ಮಾಡಿದರೆ ಅಥವಾ ಯಾವುದಾದ್ರೂ ಆಸ್ತಿ ವಿಚಾರದಲ್ಲಿ ಇನ್ನೊಬ್ಬರನ್ನ ದೂರ ಮಾಡಿದರೆ ಅಥವಾ ಅಣ್ಣ ತಮ್ಮಂದಿರನ್ನ ದೂರ ಮಾಡಿದರೆ ಅಥವಾ ಅಕ್ಕ ತಂಗಿಯರನ್ನ ದೂರ ಏನಾದರೂ ಮಾಡಿತ್ತು ಅಂದರೆ ಖಂಡಿತವಾಗ್ಲೂ ಈ ಜನ್ಮದಲ್ಲಿ ನಾವು ಯಾವ ವರ್ಷದಲ್ಲಿ ತೊಂದರೆನ ನಾವು ಅನುಭವಿಸಿದ್ವಿ ಹಿಂದಿನ ಜನ್ಮದಲ್ಲಿ, ಅದೇ ಥರ ಸಮಸ್ಯೆಗಳನ್ನ ಇದೇ ಜನ್ಮದಲ್ಲಿ ನಾವು ಈ ಪ್ರೆಸೆಂಟ್ ಲೈಫಲ್ಲೂ ನಾವು ಅನುಭವಿಸ್ತೀವಿ ಅಂತ. ಯಾಕಂದರೆ ನಾನು ಕಳೆದ ಒಂದು 3 ಎಪಿಸೋಡ್ ಮುಂಚೆನೇ ಹೇಳಿದ್ದೆ, ಈ ದೇಹ ಏನಿದೆ ಇದು ಬೇಕಾದರೆ ಬಟ್ಟೆಗಳನ್ನ ಬದಲಾಯಿಸ್ತಾ ಹೋಗುತ್ತೆ. ಆದರೆ ನಮ್ಮ ಆತ್ಮ ಅಂತ ಏನಿದೆ, ಆ ಆತ್ಮಕ್ಕೆ ನಮ್ಮ ಹಿಂದಿನ ಜನ್ಮದ ಅಥವಾ ಹಿಂದಿನ ಕರ್ಮದ ವಾಸನೆಯ ನೆನಪು ಉಳ್ಕೊಂಡಿರುತ್ತೆ. ಹಾಗಾಗಿ ಆ ಆತ್ಮಕ್ಕೆ ಆ ವಾಸನೆ ಅಥವಾ ಆ ಕರ್ಮದ ನೆನಪಿರೋದ್ರಿಂದ ಈ ಜನ್ಮದಲ್ಲೂ ಮತ್ತೆ ಅದು ನಮಗೆ ಕ್ಯಾರಿ ಆಗ್ತಾ ಹೋಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ. ಹಾಗಾಗಿ ಈ ವಿದ್ವೇಷಣ ಪ್ರಯೋಗವನ್ನು ಏನಾದರೂ ಯಾರಿಗಾದರೂ ಈ ಥರ ಪ್ರಯೋಗಗಳು ಆಗಿದೆ ಅಂತ ಗೊತ್ತಾದಾಗ ನಾವು ಅದರಿಂದ ಹೊರಗಡೆ ಬರಬೇಕು. ಈಗ ನಾವು ಮನುಷ್ಯ ಅಂತಂದಾಗ ನಾವು ಒಂದು ಏನು ಹೇಳ್ತೀನಿ ಅಂತಂದರೆ, ಯಾಂತ್ರಿಕ ಬದುಕು ಜೊತೆಗೆ ನಾವೆಲ್ಲರೂ ಒಂದು ಸರಪಳಿ ಇದ್ದಂಗೆ, ಒಂದು ಲಿಂಕ್ ಇದ್ದಂಗೆ, ಅಂದರೆ ಒಂದಕ್ಕೊಂದು ಒಂದು ಕೊಂಡಿ ಥರ ನಮ್ಮ ಜೀವನ. ಸೊ ನಮ್ಮ ಜೀವನ, ಯಾಕಂದರೆ ನಾವು ಒಬ್ಬರಿಲ್ಲದೆ ಒಬ್ರು ಇರೋಕ್ಕಾಗಲ್ಲ, ಇನ್ನೊಬ್ಬರಿಲ್ಲದೆ, ಯಾಕಂದರೆ ಪ್ರಕೃತಿ ನಮಗೆ ಕೊಟ್ಟಿರೋದೇ ಅದೇ ರೀತಿಯಾಗಿರುವಂಥ ಒಂದು ಉಡುಗೊರೆ. ಸೊ ಒಂದು ಸಂಸಾರ ಅಂತ ಹೇಳಿದಾಗ ಹೇಗೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಂತ ಹೇಗಿರ್ತಾರೋ ಅದೇ ಥರ ಅಕ್ಕ ತಂಗಿ ಸಂಬಂಧ, ಅಣ್ಣ ತಮ್ಮ ಸಂಬಂಧ ಅಥವಾ ತಂಗಿ, ಈ ಥರ ಸಂಬಂಧಗಳು ಇರುತ್ತೆ. ಇಂತಹ ಸಂದರ್ಭದಲ್ಲೂ ನಾವು ಎಷ್ಟೇ ವಿಜ್ಞಾನ ಮುಂದುವರೆದಿದ್ರೂ ನಮ್ಮ ಏನು ಸಂಬಂಧಗಳನ್ನ ಉಳಿಸ್ಕೋಬೇಕು. ಈ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತಂದಾಗ ವಿದ್ವೇಷಣ ಪ್ರಯೋಗ ಆಗಿದೆಯಾ ಅಂತ ಫಸ್ಟ್ ನೋಡ್ಕೋಬೇಕು. ಇಲ್ಲಾಂದರೆ ಬೇರೆ ಯಾವುದಾದ್ರೂ ತಾಂತ್ರಿಕ ಪ್ರಯೋಗಗಳಾಗಿದೆಯಾ ಅಂತ ನೋಡ್ಕೋಬೇಕು. 3ನೇದು ಬಂದು ಯಾವುದಾದ್ರೂ ನೆಗೆಟಿವ್ ಎನರ್ಜಿ, ಅಂದರೆ ನಾನು ಹೇಳಿದೆ ಪ್ರೇತಾತ್ಮನ ಏನಾದರೂ ಸೇರಿಸ್ಬಿಟ್ಟು ನಮ್ಮ ಮೇಲೆ ಏನಾದರೂ ತೊಂದರೆಗಳು ಮಾಡಿಸ್ತಾ ಇರ್ತಾರಂತ. ಕೆಲವೊಂದೊಂದು ಸಂದರ್ಭದಲ್ಲಿ ಒಂದೊಂದು ಪ್ರೇತಾತ್ಮನ ಬಿಟ್ಟು ತೊಂದರೆಗಳನ್ನು ಮಾಡಿಸ್ತಾ ಇರುತ್ತೆ, ಮತ್ತೆ ಅದು ತೊಂದರೆ ಮಾಡಿಬಿಟ್ಟು ಮತ್ತೆ ಹೊರಗಡೆ ಬರುತ್ತೆ. ಸೊ ಈ ಥರ ಕ್ರಿಯೆಗಳೂ ಇದೆ. ಹಾಗಾಗಿ ಯಾರಿಗಾದರೂ ಈ ಥರ ಸಮಸ್ಯೆಗಳಿಂದ ಏನಾದರೂ ಅನುಭವಿಸ್ತಾ ಇತ್ತು ಅಂತಂದರೆ ಆ ಸಮಸ್ಯೆಗಳಿಂದ ಹೊರಗಡೆ ಬನ್ನಿ ಅಂತ ಈ ಕಾರ್ಯಕ್ರಮದ ಮುಖಾಂತರ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಗುರುಜಿ ಬಗ್ಗೆ ಮತ್ತಷ್ಟು ಮಾತಾಡೋಣ, ಆದರೆ ಅದಕ್ಕಿಂತ ಮುಂಚೆ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಗುರು ಪರಂಪರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿನು ವಿದ್ವೇಷಣ ಪ್ರಯೋಗ ಅಂತಾದಾಗ ಹೇಗೆ ಕಂಡಿಡ್ಕೊಳ್ಳೋದು? ಸೊ ವಿದ್ವೇಷಣ ಅಂತ ಪ್ರಯೋಗಗಳು ಆದಾಗ ಯಾರ್ದಾದ್ರೂ ಮನೇಲಿ ಕಂಟಿನ್ಯೂಸ್ ಆಗಿ ಜಗಳಗಳಾಗ್ತಾ ಇದೆ, ಅಣ್ಣ ತಂಗಿಯರ ಮದುವೆ ಅಥವಾ ಗಂಡ ಹೆಂಡತಿಯರ ನಡುವೆ ಅಥವಾ ಅಕ್ಕ ತಂಗಿಯರ ನಡುವೆ ಅಥವಾ ಈಗ ಯಾವುದೋ ಒಂದು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರಗಳು ಮಾಡ್ತಾ ಇದ್ದು, ಯಾಕೋ ತುಂಬ ಚೆನ್ನಾಗಿ ನಡೀತಾ ಇತ್ತು, ಈ ನಡುವೆ ನಡೀತಾ ಇಲ್ಲ, ಯಾಕೋ ನಮ್ಮ 3 ಜನ ಇದ್ದೀವಿ ಅಥವಾ 2 ಇದ್ದೀವಿ, ಅವರಿಬ್ಬರ ಮಧ್ಯೆ ಯಾಕೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಅಥವಾ ಇದು ನಮ್ಮ ಮಾನಸಿಕವಾಗಿನ ಅಂತ ನಾವು ನೋಡ್ಕೋಬೇಕು ಫಸ್ಟು. 2ನೇದಾಗಿ ಈ ಥರ ತೊಂದರೆಗಳು ಅಂತ ಬಂದಾಗ ನಾವು ಪ್ರತಿ ಬಾರಿ
ನಾನು ಹೇಳ್ತಾ ಇರ್ತೀನಿ, ತೊಂದರೆಗಳು ಅಂತ ಬಂದಾಗ ಆ ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂತ. ಸೊ ಈಗ ನೀವು ನಮ್ಮಂಥವ್ರ ಹತ್ರ ಯಾರ ಹತ್ರನೂ ಬರ್ತೀರಿ ಅಥವಾ ಬೇರೆ ಯಾವುದೋ ಅನದರ್ ಪೀಪಲ್ಸ್ ಹತ್ರ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಪ್ರಶ್ನಾಶಾಸ್ತ್ರದ ಮುಖಾಂತರನೇ ಹೇಳ್ತೀವಿ ನಾವು ಈ ಥರ ತೊಂದರೆಗಳು ವಿದ್ವೇಷಣ ಆಗಿದೆಯಾ, ಮಾರಣ ಆಗಿದೆಯಾ, ಅಥವಾ ಉಚ್ಚಾಟನ ಆಗಿದೆಯಾ, ಅಥವಾ ಬೇರೆ ಏನು ಆಕರ್ಷಣ, ವಶೀಕರಣ, ಇವೆಲ್ಲವನ್ನು ನಾವು ಪ್ರಶ್ನಾಶಾಸ್ತ್ರದಲ್ಲೇ ಹೇಳ್ತೀವಿ. ಜೊತೆಗೆ ಅವರು ಬಂದು ಕೂತ್ಕೊಳ್ಳುವಂಥದ್ದು ಅದು ಪ್ರಶ್ನಾಶಾಸ್ತ್ರದಲ್ಲೇ ಬರೋದು. ಕೆಲವೊಂದು ಸತಿ ಶಕುನಶಾಸ್ತ್ರದಲ್ಲಿ ನಾವು ಹೇಳ್ತೀವಿ. ಕೆಲವೆಲ್ಲ ತುಂಬ ತೊಂದರೆಗಳಾದಾಗ ನಾವು ದೈವ ಪ್ರಶ್ನೆ, ಗುರುವಿಗೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಿರೋದೆಲ್ಲ ನಾವು ಅಷ್ಟಮಂಗಳದಲ್ಲೂ ಹೋಗಿ ನೋಡ್ತೀವಿ ಮೇಡಮ್. ಅದಲ್ಲದೇನೆ ಈಗ ಕೆಲವೊಂದೊಂದು ಸಂದರ್ಭದಲ್ಲಿ ನಮ್ಮ ದಶಾಭುಕ್ತಿಗಳು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಯಾಕಂದರೆ ನಮ್ಮ ಜಾತಕದಲ್ಲಿ ಒಂದು ನಕ್ಷತ್ರ ಅಂತ ನಾವು ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಒಂದು ನಕ್ಷತ್ರ ಐತೆ. ಆ ನಕ್ಷತ್ರದ ದಶಾಭುಕ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ. ಆ ನಕ್ಷತ್ರ ಏನಾದರೂ ನಮಗೆ 6, 8, 12ನೇ ನಕ್ಷತ್ರ ಆಗಿದ್ದರೆ ಅಕಸ್ಮಾತು ಅದು ಏನು ವದಾತಾರೆ ಅಥವಾ ಪ್ರತ್ಯೇಕ್ತಾರೆ, ವಿಪತ್ತಾರೆ, ಈ ಥರ ದಶಾಭುಕ್ತಿಗಳು ಅಥವಾ ನಕ್ಷತ್ರಗಳಲ್ಲಿ ಏನಾದರೂ ನಮಗೆ ಸಂಚಾರ ಆಗ್ತಾ ಇದ್ದಾಗ ಸಂದರ್ಭದಲ್ಲಿ ಕೆಲವೊಂದೊಂದು ಸತಿ ಈ ಥರ ಪ್ಲಾನೆಟರಿ ಪೊಸಿಷನಿಂದನೂ ಆಗುತ್ತೆ. ಅದಲ್ಲದೆ ಈ ವಿದ್ವೇಷಣ ಪ್ರಯೋಗ ಮಾಡಿದಾಗ್ಲೂ ನಮ್ಮ ಏನು ದಿನನಿತ್ಯ ಜೀವನದಲ್ಲಿ ನಮ್ಮ ಸಾಂಸಾರಿಕ ಆಗಿರ್ಬೋದು ಅಥವಾ ನಮ್ಮ ಕುಟುಂಬ ಆಗಲಿ, ಅಥವಾ ಕುಟುಂಬ ಅಂತ ತಗೊಂಡಾಗ ಎರಡೂ ಕುಟುಂಬಗಳು ಅಥವಾ ಇಬ್ಬರ ನಡುವೆ ದ್ವೇಷಗಳನ್ನು ಉಂಟಾಗುತ್ತೆ. ಹಾಗಾಗಿ ಬರೀ ಗಂಡ ಹೆಂಡತಿಯರ ಜಗಳ ಅಂತ ಹೇಳಿದಾಗ ಬರೀ ಪ್ಲಾನೆಟರಿ ಪೊಸಿಷನ್ ಮಾತ್ರನೂ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈ ಥರ ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಅಥವಾ ಪ್ರೇತಾತ್ಮದ ಯಾವುದಾದ್ರೂ ಎಂಟ್ರಿ ಆದಾಗ್ಲೂ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿಂದನೂ ನಮಗೆ ಕೋಪ ಬರೋದು, ಆ ಕೋಪ ಬಂದಾಗ ನಾವು ಕೆಟ್ಟದಾಗಿ ಮಾತಾಡುವಂಥದ್ದು. ಸೊ ನಾನು ಲಾಸ್ಟ್ ಟೈಮ್ ಹೇಳಿದೆ, ಒಂದು ಯಾವುದಾದ್ರೂ ಆತ್ಮಗಳು ಸೇರಿಕೊಂಡಾಗ ನಮ್ಮ ದೇಹದಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ. ಸೊ ಆ ಥರ ಎಲ್ಲ ಬದಲಾವಣೆಗಳು ಆಗಿ ಏನು ಈ ಕೋಪದಿಂದ ನಾವು ಮಾತಾಡುವಂಥದ್ದು ಇರುತ್ತೆ. ಆ ಮಾತಿನಿಂದ ಏನಾಗುತ್ತೆ, ಇಬ್ಬರ ಅಂದರೆ ಇವರು ಮಾತಾಡಿದ್ರು ಅಂತ ಅಂದ್ಕೊಳ್ಳಿ, ಇನ್ನೊಬ್ಬರು ಏನಾಗುತ್ತಾರೆ, ಇವ್ರ ಸವಾಸನೆ ನಮಗೆ ಬೇಡ, ನಾವು ಇವರಿಂದ ದೂರ ಇದ್ಬಿಡ್ಬೇಕು ಅಂತೇಳಿ ದೂರ ಆಗುವಂಥದ್ದು ಇರುತ್ತೆ. ಹಾಗಾಗಿ ವಿದ್ವೇಷಣ ಆಗಿದೆಯಾ ಅಥವಾ ಮಾನಸಿಕವಾಗಿ ಆಗಿದೆಯಾ ಅಥವಾ ನಮ್ಮ ಜಾತಕದಲ್ಲಿ ಗ್ರಹಗಳ ದಶಾಭುಕ್ತಿ ಸರಿ ಇದೆಯಾ ಅಥವಾ ನಾವೇನು ಹೇಳ್ತೀವಿ ಪ್ಲಾನೆಟರಿ ಪೊಸಿಷನ್ ಅಂತ ನಾವು ಏನು ಹೇಳ್ತೀವಿ, ಇವೆಲ್ಲವನ್ನು ನಾವು ಕಂಡಿಡ್ಕೋಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಧನ್ಯವಾದ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ತಮಗೂ ಥ್ಯಾಂಕ್ಸ್. ಹಾಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗುರು ಪರಂಪರೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದಿನ ವಾರ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿ. ಇದು ನಂಬಿಕೆಯ ಪ್ರತಿಭೆ.